ನಮಸ್ಕಾರ. ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರೀಶ್ ಅಕ್ಕಿ. ನೀವೆಲ್ಲ ಸಿನಿಮಾ ಅಭಿಮಾನಿಗಳು, ಬೆಳ್ಳಿತೆರೆ ಅಭಿಮಾನಿಗಳು, ಬೆಳ್ಳಿತೆರೆ ಮೇಲೆ ಮೂಡುವ ಬಿಂಬಗಳ ನಾಯಕ ನಾಯಕಿಯರ ಅಭಿಮಾನಿಗಳು ಕೂಡ ಹೌದು. ಆದರೆ ಬೆಳ್ಳಿತೆರೆ ಮೇಲೆ ಮೂಡುವಷ್ಟು ದಿನ ನಾವು ಪ್ರೀತಿಸ್ತೇವೆ ಈ ನಾಯಕಿಯರನ್ನ. ಅದಾದ ನಂತರ ಒಂದ್ಸಲ ಅವರು ಆ ತೆರೆಯಿಂದ ಹೊರ ಹೋದ್ಮೇಲೆ ನಾವು ಎಲ್ಲೊಂದು ಕಡೆ ಮರ್ತು ಬಿಡ್ತೇವೆ, ನಮ್ಮ ಲೈಫಲ್ಲೇ ನಾವು ಬ್ಯುಸಿ ಆಗಿಬಿಡ್ತೇವೆ. ಹೀಗೆ ಒಂದು ಕಾಲಕ್ಕೆ ಮಿಂಚಿ ನಂತರ ಮರೆಯಾದ ವ್ಯಕ್ತಿಗಳನ್ನ ಮತ್ತೊಂದು ಸಲ ನಿಮ್ಮೆದುರಿಗೆ ತರುವಂಥ, ಅವರ ನೆನಪುಗಳನ್ನು ಹಂಚಿಕೊಳ್ಳುವಂಥ ಕಾರ್ಯಕ್ರಮವೇ ಔಟ್ ಆಫ್ ಫೋಕಸ್. ನಾನು ಗೌರೀಶ್ ಅಕ್ಕಿ. ಕೆಲವೊಂದು ಹಾಡುಗಳೇ ಹಾಗೆ ಹಳೆಯದಾದಷ್ಟು ಖುಷಿ ಕೊಡ್ತವೆ, ನಮ್ಮನ್ನು ಬಿಟ್ಟು ಹೋಗೋ ಮಾತೇ ಇಲ್ಲ ಅಂತವೆ. ಅಂಥ ಹಾಡುಗಳಲ್ಲಿ ಒಂದು 100 ಜನ್ಮಕ್ಕೂ 100 ಜನ್ಮಕ್ಕೂ. ಹಾಗಾದ್ರೆ ಬನ್ನಿ ಈ ಹಾಡನ್ನು ಕೇಳ್ಕೊಂಡು ಬರೋಣ. ಈ ಹಾಡನ್ನು ಕೇಳೋ ಮೂಲಕ, ನೋಡೋ ಮೂಲಕ ಇವತ್ತಿನ ಸಂಚಿಕೆಯ ನಾಯಕಿಯನ್ನು ಕೂಡ ಪರಿಚಯ ಮಾಡ್ಕೊಂಡು ಬರೋಣ. ಜನ್ಮಕ್ಕೂ ನೂರಾರು ಜನ್ಮಕ್ಕೂ, 100 ಜನ್ಮಕ್ಕೂ 100 ಜನ್ಮಕ್ಕೂ, ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. 100 ಜನ್ಮಕ್ಕೂ 100 ಜನ್ಮಕ್ಕೂ, ಒಲವಾಧಾರೆಯೇ ಒಲಿದೊಲಿದು ಬಾರೆಲೆ, ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಹೌದು, ಒಲವಾಧಾರೆಯೇ ಒಲಿದೊಲಿದು ಬಾರಲೆ ಎಂದು ನಾಯಕನಿಂದ ಹಾಡಿಸಿಕೊಂಡ ನಾಯಕಿ ಈಕೆ. ಹೆಸರು ಹೇಮಾ ಪಂಚಮುಖಿ. ಅಮೆರಿಕ ಚಿತ್ರದಲ್ಲಿ ಈಕೆ ಮಿಂಚಿ ತೆರೆ ಮೇಲೆ ಅದ್ಭುತವಾಗಿ ಮೆರೆದು ಈಗ 14 ವರ್ಷಗಳೇ ಕಳೆದಿವೆ. ಅದಾದ ನಂತರ ಎಲ್ಲಿ ಅಚಾನಕ್ಕಾಗಿ ಹೋದ್ರು ಈ ಹೇಮಾ ಪಂಚಮುಖಿ, ಅದನ್ನ ಕೇಳೋಣ. ಆದರೆ ಅದಕ್ಕಿಂತ ಮುಂಚೆ ಹೇಮಾ ಪಂಚಮುಖಿಯವರ ತೆರೆ ಮೇಲಿನ ಸಾಧನೆಯನ್ನ ಒಂದ್ಸಲ ಗಮನಿಸ್ಕೊಂಡು ಬರೋಣ. ಚಂದ್ರ ಚಂದನ ಬಾಹುಬಂಧನ ಚುಂಬನ. ವಿಷಾದವೇ ರಾಗವಾದಂತೆ ಆ ಹಾಡೊಂದು ಹಿನ್ನೆಲೆಯಲ್ಲಿ ಮಿಡಿಯುತ್ತಿದ್ದಾಗ ತವರು ಮನೆ ತೊರೆದು ಗಂಡನ ಜೊತೆ ಪಲ್ಲಕ್ಕಿಯ ಮೇಲೆ ಹೊರಟು ನಿಂತಿದ್ದ ಹುಡುಗಿ ಈಕೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಅದಕ್ಕೂ ಮೊದಲು ಚಿನಕುರಳಿಯಂತೆ ಮುಡಿತುಂಬ ಮಲ್ಲಿಗೆ, ಮೊಗದ ತುಂಬ ನಗು, ಮೈತುಂಬ ಜರತಾರಿ ಹೊದ್ದು ಅಂಥದ್ದೇ ಪಲ್ಲಕ್ಕಿಯ ಮೇಲೆ ಎದುರಾಗಿದ್ದಳು ಆ ಹುಡುಗಿ. ದೊರೆ, ನನ್ನ ಹತ್ರ ಮಾತಾಡಲ್ವಾ? ಯಾಕೆ ಸಕ್ಕಿದ್ಯಾ? ನಾನ್ ದೊರೆ ಅಲ್ಲ, ಕರಿಯ. ನಾನ್ ಚಿಕ್ಕ ವಯಸ್ಸಿಂದಾನು ನಿನ್ ಕರೀತಾ ಇರೋದು ದೊರೆ ದೊರೆ ಅಂತಾನೆ. ನಿನ್ ಹೆಸರು ದೊರೆ ದೊರೆ ದೊರೆ. ನೋಡು, ನೀನ್ ನಾನ್ ಹೇಳ್ದಂಗ್ ಕೇಳ್ಬೇಕು. ಹಾಗಾದ್ರೆ ನೀನು ನಾ ಹೇಳ್ದ ಕೇಳ್ಬೇಕು. ಓ, ಕೇಳ್ತೀನಿ. ದಿನ ಸಾಲಿ ಹೋಗುವಾಗ ಜೀದೋರ್ ಮೇಲೆ ಕಾಲಿಟ್ಟು ಸರ್ಟ್ ಹತ್ತಿಯಲ್ಲ, ಇದು ಸರಿನಾ? ಅವರು ನಮಗೆ ಮನುಷ್ಯಲ್ವಾ? ಅಯ್ಯೋ, ನಂಗಿದೆಲ್ಲ ಹೊಳಿಲೇ ಇಲ್ಲ. ಇನ್ಮೇಲೆ ಹೀಗ್ ಮಾಡಲ್ಲ. ತೆರೆಯ ಮೇಲಿನ ಈ ಎಲ್ಲಾ ಪಾತ್ರಗಳನ್ನು ಕಂಡು ನಮ್ಮ ಸ್ನೇಹಿತರ ಬಳಗದಲ್ಲೂ ಇವಳಂಥ ಒಳ್ಳೆಯ ಗೆಳತಿ ಇರಲಿ, ನಮಗೂ ಇವಳಂಥ ಪ್ರೇಯಸಿ ಸಿಗಲಿ ಎಂದು ಪ್ರೇಕ್ಷಕ ಹಾರೈಸಿದ. ಪಕ್ಕದ ಮನೆಯ ಹುಡುಗಿ ಏನೋ ಎನ್ನಿಸುವಷ್ಟು ಸಹಜವಾಗಿ ಸುಂದರವಾಗಿ ಎದುರಾದ ಆ ಹುಡುಗಿಯ ಹೆಸರು ಹೇಮಾ ಪಂಚಮುಖಿ. ಬಾಳಲ್ಲಿ ಓಡೋ ಮೇಘ, ಗಿರಿಗೋ ನಿಂತಲ್ಲೇ ಯೋಗ. ಬಾಳಲ್ಲಿ ಓಡೋ ಮೇಘ, ಗಿರಿಗೋ ನಿಂತಲ್ಲೇ ಯೋಗ. ವಿವಿಧ ಪಾತ್ರಗಳನ್ನು ಹೊತ್ತು ತೆರೆ ಮೇಲಿನ ಪಲ್ಲಕ್ಕಿಯಲ್ಲಿ ಸಾಗಿ ಬಂದ ಹೇಮಾ ಬೆರಳೆಣಿಕೆಯಷ್ಟು ಸಿನಿಮಾಗಳಿಂದಲೇ ತುಂಬಾ ಹೆಸರು ಮಾಡಿದರು. ಬಾಲ ಕಲಾವಿದೆಯಾಗಿ ಭಕ್ತ ಜ್ಞಾನ ದೇವ ಸೇರಿದಂತೆ ಅನೇಕ ಚಿತ್ರಗಳಲ್ಲಿ ಅಭಿನಯಿಸಿದ ಹುಡುಗಿ ಈಕೆ. ಆದರೆ ಆಮೇಲೆ ಪ್ರಬುದ್ಧ ಪಾತ್ರ ನಿರ್ವಹಿಸಿದ್ದು ಡಾಕ್ಟರ್ ರಾಜ್ ಅಭಿನಯದ ಜೀವನ ಚೈತ್ರ ಚಿತ್ರದ ಹಾಡೊಂದರಲ್ಲಿ. ನಾದಮಯ ಹಾಡಿನಲ್ಲಿ ಬರುವ ಸರಸ್ವತಿಯಾಗಿದ್ದು ಇದೇ ಹೇಮಾ.
ಅಲ್ಲಿಂದ ದೊರೆ ಸಿನಿಮಾ ಒಲಿದು ಬಂತು. ಶಿವಣ್ಣನ ಜೋಡಿಯಾಗಿ ಅಭಿನಯಿಸಿ ಆ ಸಿನಿಮಾದಲ್ಲಿ ಹೆಸರಾಗುತ್ತಲೇ ಅಮೆರಿಕ ಬಂತು. ಅದು ಇತಿಹಾಸ ಸೃಷ್ಟಿಸಿತು. ಕನ್ನಡಕ್ಕೊಬ್ಬಳು ಸುಂದರ ಹೀರೋಯಿನ್ ಸಿಕ್ಕಳು ಅನ್ನುವಾಗಲೇ ಸಂಭ್ರಮ ಸಿನಿಮಾದಲ್ಲಿ 3 ನಾಯಕಿಯರ ಮಧ್ಯೆ ಮೂಗಿ ಪಾತ್ರ ಮಾಡಿದರು ಹೇಮಾ. ನೋಡುತ್ತಲೇ ರವಿ ಮಾಮ ಸಿನಿಮಾದಲ್ಲಿ ರವಿಚಂದ್ರನ್ ಅವರಿಗೆ ತಂಗಿಯೂ ಆದರು. ಅಂದಾಗಲೇ ಮೆಚ್ಚಬೇಕು, ಕಲಿಯಬೇಕು, ಜ್ಞಾನ ತಿಳಿಯಬೇಕು. ನನ್ನೆದೆಯ ಬಾಂದಳದಿ ಚಿತ್ತಾರ ಬರೆದವಳೆ, ಸುತ್ತೇಳು ಲೋಕದಲ್ಲಿ ಮತ್ತೆಲ್ಲೂ ಸಿಗದವಳೆ, ನನ್ನೊಳಗೆ ಹಾಡಾಗಿ ನಲಿದವಳೆ. ಹೀಗೆ ಅಮೆರಿಕ ಚಿತ್ರದ ಹೀರೋ ಹಾಡಿದ ಸಿನಿಮಾ ಏನೋ ಗೆದ್ದಿತು. ಆದರೆ ಬಾಲನಟಿ, ಹೀರೋಯಿನ್, ತಂಗಿ, ಮೂಗಿ ಎಂಬೆಲ್ಲ ಪಾತ್ರಗಳನ್ನು ದಾಟುತ್ತಾ ಒಂದು ದಿನ ಸಿನಿಮಾ ತೆರೆಯನ್ನೇ ದಾಟಿ ಸಾಗಿ ಹೋದರು ಹೇಮಾ. ಗೋಪಾಲಕೃಷ್ಣ ಅಡಿಗರ ಹಾಡು ನಿಮಗೆಲ್ಲ ಗೊತ್ತಿರುವಂಥದ್ದು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು. ಈ ಹಾಡಿನಲ್ಲಿ ಅದ್ಭುತವಾದ ಸಾಲೊಂದಿದೆ. ಅದು ಸಪ್ತಸಾಗರ ದಾಚಿಯಲ್ಲೋ ಸುಪ್ತ ಸಾಗರ ಕಾದಿದೆ. ಹೀಗೆ ಹೇಮಾ ಪಂಚಮುಖಿ ಸಪ್ತಸಾಗರ ದಾಟಿ ಹೋದ್ರ ಸುಪ್ತ ಸಾಗರ ಅವ್ರಿಗಾಗಿ ಅಲ್ಲಿ ಕಾಯ್ತಾ ಇತ್ತ. ಕೇಳೋಣ ಚಿಕ್ಕದೊಂದು ಬ್ರೇಕ್ನ ನಂತರ.